ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಿರುತೆರೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಸೀತಾರಾಮ ಧಾರಾವಾಹಿಯ ಸೋಮವಾರದ ಒಂದು ಪ್ರೋಮೋ ವಿಡಿಯೋವನ್ನು ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇಷ್ಟು ದಿನ ಶಾಲಿನಿ ಮಗುನ ರಾಮ್ ಹುಡುಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಆದರೆ ಈಗಾಗಲೇ ಸೀತಾ ಹತ್ರ ಇರೋ ಮಗುವಿನ ತಂದೆ ಯಾರು ಅನ್ನೋದನ್ನು ರುದ್ರ ಪ್ರತಾಪ್ ಪತ್ತೆ ಹಚ್ಚಾಗಿದೆ. ಅಷ್ಟೇ ಅಲ್ಲದೆ ಡಾಕ್ಟರ್ ಅನಂತಲಕ್ಷ್ಮಿಯೂ ಸಹ ರುದ್ರ ಪ್ರತಾಪ್ನ ಹತ್ರ ಸೀತಾ ಒಬ್ಳು ಬಾಡಿಗೆ ತಾಯಿ ಅನ್ನೋ ಸತ್ಯವನ್ನು ಬಾಯ್ಬಿಟ್ಟಾಗಿದೆ. ಇದೆಲ್ಲದರ ಹಿಂದೆ ಸೀತಾಗೆ ಡೆಲಿವರಿ ಮಾಡಿಸಿದ್ದು ಡಾಕ್ಟರ್ ಅನಂತಲಕ್ಷ್ಮಿ ಅನ್ನೋ ಸತ್ಯವನ್ನು ಭಾರ್ಗವಿಗೆ ಗೊತ್ತಿದೆ. ಅಷ್ಟೇ ಅಲ್ಲದೆ ಭಾರ್ಗವಿ ಮುಂದೆ ಡಾಕ್ಟರ್ ಅನಂತಲಕ್ಷ್ಮಿ ಹತ್ರ ನಾವು ಸೆರಗುಸಿ ತಾಯಿ ಮುಖಾಂತರ ಮಗು ಮಾಡ್ಕೋಬೇಕು ಅಂತ ಪ್ರಯತ್ನ ಪಟ್ಟಿದ್ವಿ, ಆದರೆ ಕಾರಣಾಂತರಗಳಿಂದ ಆ ಮಗು ಸತ್ತೋಗಿದೆ ಅನ್ನುವಂಥ ಸುಳ್ಳನ್ನು ಶಾಲಿನಿ ಶ್ಯಾಮ್ ಹತ್ರ ಹೇಳಿದ್ರಿಂದ ಈಗ ಆ ಸತ್ಯ ಹೊರಗಡೆ ಬರುತ್ತೆ ಡಾಕ್ಟರ್ನ ಮೀಟ್ ಆದರೆ ಅನ್ನೋ ಒಂದು ಸತ್ಯವನ್ನು ಭಾರ್ಗವಿ ಮುಂದೆ ಶಾಲಿನಿ ಬಾಯ್ಬಿಟ್ಟಿದ್ದಾಳೆ. ಈ ಶಾಲಿನಿ ಮತ್ತು ಈಗ ಸೀತಾ, ಶ್ಯಾಮ್, ರಾಮ್ ಇವರೆಲ್ಲರ ಒಂದು ಜೀವನ ಮತ್ತು ಇವರ ಎಲ್ಲರ ಒಂದು ಸಮಸ್ಯೆಗೆ ಒಂದು ಪರಿಹಾರ ಅಂತಂದರೆ ಈಗ ಭಾರ್ಗವಿ ಮತ್ತು ರುದ್ರ ಪ್ರತಾಪ್ ಕೈ ಹಾಕಿರುವ ಕೆಲಸ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಗೊತ್ತಿಲ್ಲದೇನೂ ಸೀತಾನ ಸಿಹಿಯಿಂದ ದೂರ ಮಾಡಬೇಕು, ಆಮೇಲೆ ರಾಮ್ ಸೀತಾ ಸಂಬಂಧ ಹಾಳಾಗುತ್ತೆ, ಸೀತಾ ಮನೆ ಬಿಟ್ಟು ಹೋಗ್ತಾಳೆ ಅನ್ನೋದು ಅವ್ರ ಉದ್ದೇಶ. ಈ ಕಡೆ ಶಾಲಿನಿಗೆ ನೀವು ನಿಮ್ಮ ಮಗುನ ಡಾಕ್ಟರ್ ಹತ್ರ ಹೋಗಿ ಕೇಳಿ, ಹೀಗೆ ಸುಮ್ಮನೆ ಇರಬೇಡಿ, ಡಾಕ್ಟರ್ ಹೇಳ್ತಾರೆ, ಹೆಲ್ಪ್ ಮಾಡ್ತಾರೆ ಅಂತ ಎಲ್ಲರ ಮುಂದೆ ಭಾರ್ಗವಿ ಹೇಳಿದ್ದಾಳೆ. ಅಷ್ಟೇ ಅಲ್ಲದೆ ಆ ಡಾಕ್ಟ್ರು ನಮ್ಮೆಲ್ಲರಿಗೂ ತುಂಬ ಗೊತ್ತಿರೋರು, ಎನಿ ಗೆಸ್ಸಸ್ ಅಂತ ಮನೆಯವರೆಲ್ಲರ ಮುಂದೂ ಕೇಳ್ತಾಳೆ. ಆದರೆ ಎಲ್ಲರೂ ಸುಮ್ಮನೆ ಇರ್ತಾರೆ. ಆಗ ಅವ್ರು ಬೇರೆ ಯಾರು ಅಲ್ಲ ಕಣೋ ಅಪ್ಪು, ನಮ್ಮ ಡಾಕ್ಟರ್ ಅನಂತಲಕ್ಷ್ಮಿ ಅಂತ ಹೇಳಿಬಿಡ್ತಾರೆ. ಆಗ ರಾಮ್ ಸಹ ಹೌದಾ ಅಂತ ಇದು ಮಾಡ್ತಾರೆ. ಹಾಗೆ ಸಾಧನ ಮತ್ತು ಶಾಲಿನಿಗೆ ಹಾಗೆ ಸೀತಾಗೆ ಇಬ್ಬರಿಗೂ ಶಾಕ್ ಆಗುತ್ತೆ. ಮಿಕ್ಕಿದವರೆಲ್ರಿಗೂ ಈ ವಿಷಯ ಏನು ಸೀರಿಯಸ್ ಆಗಿ ತಗೊಳ್ಳಲ್ಲ. ಆದರೆ ಶ್ಯಾಮ್ಗೆ ಎಲ್ಲೋ ಒಂದು ಕಡೆ ಡಾಕ್ಟರ್ ಅನಂತಲಕ್ಷ್ಮಿ ಈ ವಿಷಯದಲ್ಲಿ ಯಾವುದು ಹೆಲ್ಪ್ ಮಾಡಲ್ಲ ಅನ್ನೋದು ಗೊತ್ತಿರುತ್ತೆ. ಆದರೆ ಭಾರ್ಗವಿ ಸುಮ್ಮನೆ ಇರಬೇಕಲ್ಲ, ಆ ಸತ್ಯವನ್ನು ಕೆದಕಿ ತೆಗೆಯೋದಕ್ಕಂತಲೇ ಡಾಕ್ಟರ್ ಅನಂತಲಕ್ಷ್ಮಿ ಹಿಂದೆ ರುದ್ರ ಪ್ರತಾಪನ ಬಿಟ್ಟು ರುದ್ರ ಪ್ರತಾಪ್ ಮುಂದೆ ಈಗ ರುದ್ರ ಪ್ರತಾಪ್ ಡಾಕ್ಟರ್ ಅನಂತಲಕ್ಷ್ಮಿ ಕಾರಲ್ಲಿ ಡ್ರೈವರ್ ಆಗಿ ಕೂತ್ಕೊಂಡು ನಿಮ್ಮ ಮಗನಿಗೆ ಈ ಒಂದು ಟ್ಯಾಬನ್ನು ಕೊಡಿ, ನಿಮ್ಮ ಮಗ ಹೋಗೋ ಸ್ಕೂಲಲ್ಲಿ ಎಲ್ಲ ಮಕ್ಕಳ ಹತ್ರನೂ ಟ್ಯಾಬ್ ಇದೆ, ಆದರೆ ನಿಮ್ಮ ಮಗನ ಹತ್ರ ಟ್ಯಾಬ್ ಇಲ್ಲ, ಹಾಗಾಗಿ ಇದನ್ನು ಗಿಫ್ಟ್ ಅಂತ ನಿಮ್ಮ ಮಗನಿಗೆ ಕೊಡಿ. ಹಾಗೆ ನಿಮ್ಮ ಮಗ ಎಷ್ಟೊತ್ತಿಗೆ ಹೋಗ್ತಾನೆ, ಎಷ್ಟೊತ್ತಿಗೆ ಬರ್ತಾನೆ, ಹಾಗೆ ನಿಮ್ಮ ಗಂಡನೂ ಸಹ ಹಾರ್ಟ್ ಪೇಷಂಟ್. ಇನ್ನು ನೀವು ಬೆಳಗ್ಗೆ 6 ಗಂಟೆಗೆ ಮನೆ ಬಿಟ್ಟರೆ ಮನೆಗೆ ಯಾವಾಗ ಹೋಗ್ತೀರಾ ಅಂತಲೇ ಗೊತ್ತಿಲ್ಲ. ಒಂದೊಂದು ಸತಿ ಜಾಸ್ತಿ ಪೇಷಂಟ್ ಇರ್ತವೆ, ಒಂದೊಂದು ಸತಿ ಸರ್ಜರಿ ಇರ್ತೈತೆ, ನೀವು ಯಾವಾಗ ಮನೆಗೆ ಹೋಗ್ತೀರಾ ಯಾವಾಗಿಲ್ಲ ಅನ್ನೋದೇ ಗೊತ್ತಿಲ್ಲ. ಇಷ್ಟೆಲ್ಲ ಇದ್ದಾಗ ನಿಮ್ಮ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಡಾಕ್ಟರ್ ಅಂತ ಹೇಳ್ತಾರೆ. ನನ್ನ ಬಗ್ಗೆ ಇಷ್ಟೆಲ್ಲ ನೀನು ಯಾಕೆ ತಿಳ್ಕೊಂಡೆ, ಏನು ಬೇಕು ನಿನಗೆ ಅಂತ ಕೇಳ್ತಾರೆ ಅನಂತಲಕ್ಷ್ಮಿ. ಹಾಂ, ಈಗ ನೀವು ದಾರಿಗೆ ಬಂದಿದ್ದೀರಾ, ಈಗ ಮಾತಾಡೋಣ ಕೂತ್ಕೊಂಡು ಆರಾಮಾಗಿ ಅಂಥೇಳಿ ಸೀತಾ ಗಂಡ ಯಾರು, ಸೀತಾ ಮಗುವಿಗೆ ಜನ್ಮ ಕೊಟ್ಟಾಗ ಅವಳ ಡೆಲಿವರಿಯನ್ನು ಮಾಡಿದವರು ನೀವು, ಹಾಗಾಗಿ ಸೀತಾ ಗಂಡ ಯಾರು ಅನ್ನೋ ಸತ್ಯ ನಿಮಗೆ ಗೊತ್ತಿರುತ್ತೆ, ಅದನ್ನು ಹೇಳಿ ಡಾಕ್ಟರ್ ಸಾಕು, ಮತ್ತೇನು ಬೇಡ ಅಂತ ಹೇಳ್ತಾನೆ. ಆಗ ಡಾಕ್ಟರ್ ಅನಂತಲಕ್ಷ್ಮಿ ಅವ್ರ ಗಂಡ ಮತ್ತು ಮಗುನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅನಿವಾರ್ಯವಾಗಿ ಸೀತಾ ಒಬ್ಬಳು ಬಾಡಿಗೆ ತಾಯಿ, ಸೆರಗೊಸಿ ಮದರ್, ಅವಳ ಮುಖಾಂತರ ಬೇರೆಯವರು ಮಗುವನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು. ಪಾಪ ಸೀತಾಗೆ ಮದುವೆನೇ ಆಗಿಲ್ಲ, ಅವರ ತಂದೆಯ ಅನಾರೋಗ್ಯಕ್ಕೋಸ್ಕರ ಅವಳು ದುಡ್ಡಿಗೋಸ್ಕರ ಆ ರೀತಿ ಕೆಲಸವನ್ನು ಮಾಡಿರ್ತಾಳೆ ಅನ್ನೋ ಸತ್ಯವನ್ನು ಹೇಳಿಬಿಡ್ತಾಳೆ ಅನಂತಲಕ್ಷ್ಮಿ ರುದ್ರ ಪ್ರತಾಪನಿಗೆ. ಈಗ ರುದ್ರ ಪ್ರತಾಪನಿಗೆ ಸೀತಾಗೆ ಗಂಡ ಇಲ್ಲ, ಸೀತಾಗೆ ಮದುವೆನೇ ಆಗಿಲ್ಲ ಅಂದರೆ ಗಂಡ ಎಲ್ಲಿಂದ ಬರ್ತಾನೆ ಅನ್ನೋ ಸತ್ಯ ಗೊತ್ತಾಗಿದೆ. ಅಷ್ಟೇ ಅಲ್ಲದೆ ಎಲ್ಲರ ಮುಂದೆ ಭಾರ್ಗವಿ ಈಗಾಗಲೇ ಶಾಲಿನಿ ಮಗು ಸೆರಗೊಸಿ ಮುಖಾಂತರ ಪಡೆಯುವಲ್ಲಿ ಡಾಕ್ಟರ್ ಅನಂತಲಕ್ಷ್ಮಿ ಸಹಾಯ ಮಾಡಿದರು ಅನ್ನೋ ಸತ್ಯನ ಹೇಳಾಗಿದೆ. ಈಗ ಸೀತಾ ಮತ್ತು ಸಹನ ಅದಾದ ನಂತರ ಸೀತಾ ಮತ್ತು ಸಾಧನ ಇಬ್ಬರು ಅಡುಗೆ ಮನೆಯಲ್ಲಿ ಮಾತಾಡ್ತಾ ಇರ್ತಾರೆ. ನೋಡು ಸೀತಾ, ಶಾಲಿನಿ ಎಷ್ಟು ಲಕ್ಕಿ ಅಲ್ವಾ, ಡಾಕ್ಟರ್ ಅನಂತಲಕ್ಷ್ಮಿ ಅವರ ಹತ್ರ ಇವ್ರ ಮಗು ಮಾಡ್ಕೋಬೇಕನ್ನೋ ಪ್ರಯತ್ನ ಮಾಡಿದರೆ ಡಾಕ್ಟರ್ ಅನಂತಲಕ್ಷ್ಮಿಗೆ ಅಕ್ಕ ಒಂದು ಮಾತು ಹೇಳಿದರೆ ಸಾಕು, ಆ ಮಗುನ ಡಾಕ್ಟರ್ ಎಲ್ಲೇ ಇದ್ದರೂ ಹುಡುಕಿ ಕೊಟ್ಟೇ ಕೊಡ್ತಾರೆ, ಹಾಗಾಗಿ ಅವ್ರಿಗೆ ಅವ್ರ ಮಗು ಸಿಗ್ತಾಳೆ ಅಂತ ಸಾಧನ ಮತ್ತು ಸೀತಾ ಹತ್ರ ಹೇಳ್ತಾಳೆ. ಆಗ ಸೀತಾಗೆ ಇನ್ನಷ್ಟು ಗೊಂದಲ ಆಗುತ್ತೆ. ಒಂದು ವೇಳೆ
ಈ ಶ್ಯಾಮ್ ಶಾಲಿನಿ ಮಗು ನಾನು ಮಾಡ್ಕೊಂಡಿದ್ದ ಮಗು ಸಿಹಿನೇ ಆಗಿದ್ದರೆ, ಒಂದು ವೇಳೆ ಸಿಹಿ ಅವ್ರ ಮಗಳೇ ಆಗಿದ್ದರೆ, ಆಗ ಡಾಕ್ಟ್ರ್ ಅವ್ರಿಗೆ ಈ ಮಗುನ ಸಿಹಿನ ಕೊಡಿಸ್ಬಿಡ್ತಾರಾ? ಏನು ನಡೀತಾ ಇದೆ ಇಲ್ಲಿ? ಈ ಎಲ್ಲ ಗೊಂದಲಗಳಿಗೆ ಫಸ್ಟ್ ನಾನು ಡಾಕ್ಟ್ರನ್ನ ಮೀಟ್ ಮಾಡಿ ಉತ್ತರ ತಿಳ್ಕೊಳ್ಬೇಕು. ಈ ಗೊಂದಲಗಳಿಂದ ನಾನು ಹೊರಗಡೆ ಬರಬೇಕು ಅಂತ ಸೀತಾ ಡಿಸೈಡ್ ಮಾಡಿ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂತ ಸಾಧನ ಹತ್ರ ಹೇಳಿ ಹಾಗೆ ರೂಮ್ಗೆ ಬರ್ತಾಳೆ. ಆಗ ರೂಮ್ಗೆ ಬರಬೇಕಾದಾಗ ರಾಮ್ ಸೀತಾಗೆ ಎದುರುಗಡೆ ಬಂದು, ಯಾಕೆ ಸೀತಾ ಅಷ್ಟೇ ಎಮರ್ಜೆನ್ಸಿ ಇದೆ, ಏನು ಅರ್ಜೆಂಟು, ಹೀಗೆ ಹಾಕಿದ್ದೀರಾ ಅಂತ ಕೇಳ್ತಾರೆ. ರಾಮ್, ಈಗೇನು ನಾನು ಮಾತಾಡಲ್ಲ, ಸ್ವಲ್ಪ ಹೊರಗಡೆ ಹೋಗಿ ಬಂದು ಎಲ್ಲ ವಿಷಯ ಕ್ಲಾರಿಟಿ ಮಾಡ್ತೀನಿ ಅಂತ ಡಾಕ್ಟರ್ ಅನಂತಲಕ್ಷ್ಮಿಯನ್ನು ಸೀತಾ ಮೀಟ್ ಮಾಡೋದಕ್ಕೆ ಹೋಗಬೇಕಂತ ಡಿಸೈಡ್ ಮಾಡಿದ್ದಾಳೆ. ಸ್ನೇಹಿತರೆ, ಡಾಕ್ಟರ್ ಅನಂತಲಕ್ಷ್ಮಿ ಮತ್ತು ಸೀತಾ ಇಬ್ಬರು ಮೀಟ್ ಆಗಿ ಶ್ಯಾಮ್ ಶಾಲಿನಿ ಮಗುನೇ ಸಿಹಿ ಅನ್ನೋ ಸತ್ಯ ಸೀತಾಗೆ ಗೊತ್ತಾದರೆ, ಆಗ ಸಿಹಿನ ಒಂದು ವೇಳೆ ಡಾಕ್ಟರ್ ಅನಂತಲಕ್ಷ್ಮಿ ಶ್ಯಾಮ್ ಶಾಲಿನಿಗೆ ಕೊಡು ಅಂತ ಸೀತಾಗೆ ಹೇಳ್ತಾರಾ, ಅಥವಾ ಸಿಹಿ ಅವ್ರ ಮಗಳು ಅನ್ನೋ ಸತ್ಯ ರಾಮ್ಗೆ ಗೊತ್ತಾದರೆ ರಾಮ್ ಸೀತಾಯಿಂದ ಸಿಹಿನ ದೂರ ಮಾಡ್ತಾರಾ? ಸೀತಾ ಸಿಹಿನ ಬಿಟ್ಟು ಇರ್ತಾಳ? ಮುಂದೆ ಈ ಧಾರಾವಾಹಿ ಯಾವೆಲ್ಲ ತಿರುವುಗಳೊಂದಿಗೆ ಮುಂದೆ ಸಾಗುತ್ತೆ ಅನ್ನೋದನ್ನು ನಾನು ಪ್ರತಿಯೊಂದನ್ನು ಇಂಚಿಂಚಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಆ ಎಲ್ಲ ಮಾಹಿತಿ ನೀವು ಟಿವಿಗಿಂತ ಮುಂಚೆ ತಿಳ್ಕೊಳ್ಬೇಕಂತ ಅಂದರೆ ನೀವು ಮಾಡಬೇಕಾಗಿದ್ದಿಷ್ಟೇ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ. ಸ್ನೇಹಿತರೆ, ಮತ್ತೊಂದು ಒಳ್ಳೆಯ ವಿಡಿಯೋ ಒಂದಿಗೆ ಮತ್ತೆ ಸಿಗೋಣ.